ಹಾಯ್ ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೆಸ್ರು ಕಾಳು, ಮೊಳಕೆ ಬಂದಿರೋ ಹೆಸ್ರು ಕಾಳು ಮತ್ತು ಎಲೆಕೋಸು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ನೋಡಿ, ಕ್ಯಾಬೇಜು ಮತ್ತು ಹೆಸ್ರು ಕಾಳು, ಮೊಳಕೆ ಬಂದಿರೋ ಹೆಸ್ರು ಕಾಳು ಹಾಕಿ ಒಂದು ಒಳ್ಳೆ ಬಸ್ಸಾರು ಮಾಡೋಣ. ನೋಡಿ, ಇದೊಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಇದು 1 ಗ್ಲಾಸ್ ಅಷ್ಟು ತೊಗೊಂಡು ಇದನ್ನ ನೆನೆಸಿ ಮೊಳಕೆ ಬರೆಸಿದ್ದೀನಿ. 2 ಟೊಮೊಟೊ, 1 ಇಡೀ ಬೆಳ್ಳುಳ್ಳಿ, ಒಂದೇ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀವಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳು ಮೆಣಸಿನ್ಕಾಯಿ, 5 ಒಣಮೆಣ್ಸಿನ್ಕಾಯಿ, 1 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಒಂದು ಅರ್ಧ ಬಾಟಲ್ ತೆಂಗಿನಕಾಯಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಒಂದು ಕುಕ್ಕರ್, ಖಾಲಿ ಕುಕ್ಕರ್ ತೊಗೊಂಡು ಅದಕ್ಕೆ ನಾನು 1 ಸೀಟಿ ಬರೋಂಗೆ ನಾನು ಬೇಯಿಸ್ಕೊತೀನಿ. ಎಲೆಕೋಸು ಹಾಕ್ಕೊಂಬಿಡೋಣ. ಒಂದು 2 ಲೋಟಷ್ಟು ನೀರು ಹಾಕ್ಕೊಂಬಿಡ್ತೀನಿ. ಈಗ 1 ವಿಸಿಲ್ ಬರ್ಸೋಣ. ಇದು ಕುಕ್ಕರು ಗ್ಯಾಸ್ ಮೇಲೆ ಇಟ್ಟು ಈಗ ಕಡಾಯಿ ಇಟ್ಟು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. 1 ಇಡೀ ಬೆಳ್ಳುಳ್ಳಿ ಹಾಕ್ಕೊತೀನಿ, ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ, ಜೀರಿಗೆ ಹಾಕ್ಕೊತೀನಿ, ಕಾಳು ಮೆಣಸು ಹಾಕ್ಕೊತೀನಿ, ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಸ್ವಲ್ಪ ಬೇಯಿಸ್ಕೊಳ್ಳೋಣ, ಹುರ್ಕೊಳ್ಳೋಣ. ಚೆನ್ನಾಗೆ ಹುರ್ಕೊತಾ ಇದ್ದೀನಿ. ಅದ್ರ ಜೊತೆಗೇ 1 ಈರುಳ್ಳಿ, ದಪ್ಪ ಈರುಳ್ಳಿ ಇದೆಯಲ್ಲ, ಕಟ್ ಮಾಡಿಕೊಂಡು ಉದ್ದಕ್ಕೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ದೊಡ್ಡ ಟೊಮೊಟೊ 1 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪೊಂಚೂರು ಹಾಕ್ಕೊಂಬಿಡೋಣ. ಆಮೇಲೆ ಬೇಕಂದರೆ ಸ್ವಲ್ಪ ಹಾಕಿದ್ರೆ ಆಯಿತು. 1 ಸ್ಪೂನ್ದಷ್ಟು ಹುಣಸೆಹಣ್ಣು ನೋಡಿ ಈ ಸೈಜ್ ಒಳಗಲ್ಲಿ ಹಾಕ್ಕೊಳ್ಳೋಣ. 1 ಬಟ್ಲಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊಂಡು ಅದು ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಆಫ್ ಮಾಡಿ ತಣ್ಣಗೆ ಮಾಡಿ ಆಮೇಲೆ ರುಬ್ಬೋಣ. ಇದನ್ನ 1 ವಿಸಿಲ್ ಬಂತು, ಗ್ಯಾಸ್ ಆಫ್ ಮಾಡೋಣ. ರುಬ್ಕೊಂಬಿಡ. ಇದು ನುಣ್ಣಗೆ ಒಂದು 1/4 ಗ್ಲಾಸಷ್ಟು ನೀರು ಹಾಕ್ಕೊಂಬಿಡೋಣ. ನೋಡಿ, ಫುಲ್ಲು ನುಣ್ಣಗೆ ರುಬ್ಕೊಂಡಿದ್ದೀನಿ. ಬನ್ನಿ ಗ್ಯಾಸ್ ಹತ್ರ ಹೋಗೋಣ. ನೋಡಿ, 1 ಸೀಟಿಗೆ ಚೆನ್ನಾಗಿ ಬೆಂದಿದೆ. ಬನ್ನಿ ಇದು ಫಸ್ಟ್ ಹೊಡೆದುಕೊಳ್ಳೋಣ. ನೋಡಿ, ಸೋಸ್ಕೊಂಡಿದ್ದೀನಿ. ಈ ನೀರನ್ನ ನಾವು ಚೆಲ್ಲಬಾರ್ದು, ಇದನ್ನ ಬಳಸ್ಕೊಳ್ಳೋಣ. ನಾವೇನು ಬೇಯಿಸಿದ್ವಲ್ಲ ಅದು 1 ಸ್ಪೂನಷ್ಟು ಹಾಕ್ಬಿಟ್ಟು ತಿರ್ಗಾ ಒಂದೇ ಒಂದು ಸುತ್ತು ರುಬ್ಕೊಂಬಿಡೋಣ. ನೋಡಿ, ಆಗಿದೆ. ಪಾತ್ರೆ ಇಟ್ಟು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಸಾಸಿವೆ ಹಾಕ್ಕೊತೀನಿ. ಒಂದೇ ಒಂದು ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಈಗ ಮಸಾಲೆ ರುಬ್ಬಿರೋದು ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಅದು ಜಾರ್ ತೊಳೆದಿದ್ದು ನೀರು ಹಾಕ್ಕೊಳ್ಳೋಣ. ಮತ್ತು ಎಷ್ಟು ಬೇಕೋ ಹದ ನೋಡಿಕೊಂಡು ಮಾಡೋಣ. ಆವಾಗಲೇ ಕಾಳು ಬೇಯಿಸಿದ ನೀರಿತ್ತಲ್ಲ ಅದು ಹಾಕ್ಕೊತೀನಿ. ಈಗ ಸ್ವಲ್ಪ ಉಪ್ಪು ಬೇಕಾಗ್ತೈತೆ ರುಚಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಅದಕ್ಕಿರಲಿ. ಅದಕ್ಕೆ ನಿಮ್ಗೆ ಇನ್ನೂ ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡ್ರಿ. ನೋಡಿ, ಈ ಅದ ಚೆನ್ನಾಗಿರ್ತೈತೆ. ಮುದ್ದೆಗಾಗಲಿ, ಅನ್ನಕ್ಕಾಗಲಿ, ಚಪಾತಿಗೂ ಅಷ್ಟೇ ತುಂಬ ಚೆನ್ನಾಗಿರ್ತೈತೆ. ಇದು ಚೆನ್ನಾಗಿ ಕುದೀಲಿ ಈಗ ಈ ಸಾರು. ಈಗ ಬೇರೆ ಬಾಣಲಿ ಇಟ್ಟು ನಾವು ಇದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊತೀನಿ, ಒಂದು ಅರ್ಧ ಸ್ಪೂನು. ಕೆಲವರಿಗೆ ಒಣಮೆಣ್ಸಿನ್ಕಾಯಿ ಇಷ್ಟ, ಕೆಲವರಿಗೆ ಒಣಮೆಣ್ಸಿನ್ಕಾಯಿ ಇಷ್ಟ ಆಗೋದಿಲ್ಲ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಇಷ್ಟ, ಕೆಲವರಿಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಆಗೋಲ್ಲ. ಅಂಥವ್ರಿಗೆ ಒಣಮೆಣ್ಸಿನ್ಕಾಯಿ ಹಾಕಿ. ಯಾಕಂದರೆ ಕೆಲವ್ರಿಗೆ ಅಲ್ಸರ್ ಇರ್ತೈತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ ಹಸಿಮೆಣ್ಸಿನ್ಕಾಯಿ. ಅಂಥವ್ರಿಗೆ ಒಣಮೆಣ್ಸಿನ್ಕಾಯಿ ಹಾಕಿ ಪಲ್ಯ ಮಾಡಿ. ಸಾಂಬಾರಿಗೂ ಅಷ್ಟೇ ಆದಷ್ಟು ಒಣಮೆಣ್ಸಿನ್ಕಾಯಿ ಹಾಕಿ ಬಳಕೆ ಮಾಡಿ. ಚೆನ್ನಾಗಿ ಹುರ್ಕೊಳ್ಳೋಣ. 2 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ, ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ, ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಹಿಂಗೆ ಹಾಕೋದ್ರಿಂದ ಜೀರ್ಣಕ್ಕೆ ಚೆನ್ನಾಗಿ ಆಗ್ತೈತೆ. ಈಗ ಈರುಳ್ಳಿ 1 ಹಾಕ್ಕೊತೀನಿ. ಒಂದು ಚುಟ್ಕೆ ಅರಿಶಿನ ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ಬೇಯಿಸಿರೋದು ಕಾಳು ಮತ್ತು ಎಲೆಕೋಸು ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಬಿಡೋಣ. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕೊದಿತಾ ಇದೆ ಚೆನ್ನಾಗೆ. ನೋಡಿ ಒಳ್ಳೆ ಘಮ ಕೊಡ್ತಾಯಿದೆ. ಬಿಸಿ ಬಿಸಿ ಮುದ್ದೆ ಸೈಡಿಗೆ ಪಲ್ಯ ಹಾಕ್ಕೊಂಡು ಒಂದು ಹಪ್ಪಳ ನಂಚ್ಕೊಂಡು ತಿಂದರೆ ಹೆಂಗಿರ್ತೈತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಆಗಿದೆ, ಗ್ಯಾಸ್ ಆಫ್ ಮಾಡೋಣ. ನೋಡಿದ್ರಲ್ಲ, ಮೊಳಕೆ ಬಂದಿರೋ ಹೆಸ್ರು ಕಾಳು ಮತ್ತು ಎಲೆಕೋಸಿಯಿಂದ ಬಸ್ಸಾರು ಯಾವ ರೀತಿ ಮಾಡೋದಂತೇಳಿ. ತುಂಬ ಚೆನ್ನಾಗಿರ್ತೈತೆ. ಅನ್ನಕ್ಕೆ, ಜೋಳದ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ ಮತ್ತು ಮುದ್ದೆಗೆ, ಚಪಾತಿಗೆ ಎಲ್ಲದಕ್ಕೂ ಸೂಪರಾಗಿರ್ತೈತೆ. ಒಮ್ಮೆ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗ್ತೈತೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.